ಸೇಡಂ ರಸ್ತೆಯ ಸ್ವದೇಶಿ ಸ್ವಾಭಿಮಾನ ಕೇಂದ್ರದ ಎದುರುಗಡೆ ಅದಮ್ಯ ಚೇತನ ಸಂಸ್ಥೆ ವತಿಯಿಂದ ಮಾಜಿ ಕೇಂದ್ರ ಸಚಿವರು ಮತ್ತು ಬಿಜೆಪಿಯ ಹಿರಿಯ ಮುತ್ಸದಿಯಾದ ದಿವಂಗತ ಅನಂತಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಜೊತೆ ಒಡನಾಟ ಹೊಂದಿದ ಹಿರಿಯ ಮುಖಂಡರುಗಳು ಎಲ್ಲ ಯುವ ಜನತೆ ಅನಂತಕುಮಾರ್ ಅವರ ತರಹ ಯಾರದೇ ಸಹಾಯ ಇಲ್ಲದೆ ಎಲ್ಲ ಸಮುದಾಯದೊಂದಿಗೆ ಒಳ್ಳೆ ಸಂಬಂಧ ಬೆಳೆಸಿ ತಮ್ಮ ಸ್ವಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ರು. ಇವಾಗಿನ ಯುವ ಜನತೆ ಇವರ ತರಹ ವ್ಯಕ್ತಿತ್ವ ಬೆಳೆಸಿಕೊಂಡು ರಾಜಕೀಯದಲ್ಲಿ ಮುಂದುವರಿಯಬೇಕು ಅಂತ ಮಾಜಿ ಕಲಬುರಗಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಗನ್ ಧಾರವಾಡ್ಕರ್ ಅವರು ಸಲಹೆ ನೀಡಿದರು. ಅವರ ಜೊತೆಗಿನ ಒಡನಾಟದ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾದರು. ಈ ಸಮಾರಂಭಕ್ಕೆ ಪ್ರೇಮ್ ಸಿಂಗ್ ಚವ್ಹಾಣ್ ಅವರು, ಪ್ರಮೋದ್ ದೇಶಪಾಂಡೆ, ನಾರಾಯಣ್ ಜಾಗೀರ್ದಾರ್, ಗೋಪಾಲಕೃಷ್ಣ ಸರಡಗಿ, ಪ್ರೀತಂ ಪಾಟೀಲ್ ಮತ್ತು ಶಿವು ಅಷ್ಟಗಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪವನ್ ಕುಲಕರ್ಣಿ, ಕಲಬುರಗಿ. ನಮಸ್ಕಾರ. ಇವತ್ತು ನಮ್ಮ ಅನಂತಕುಮಾರ್ ಸಾಹೇಬರ 65ನೇ ದಿನ. ಹಾಗಾಗಿ ನಾವೆಲ್ಲ ಇವತ್ತು ಅವರ ನೆನಪಿಗಾಗಿ ಅನ್ನದಾನ ಪ್ರತಿದಿನ ಇಲ್ಲಿ ಅನ್ನದಾನ ಸೇವೆ ಇವತ್ತು ವಿಶೇಷವಾಗಿ ಸಾಹೇಬರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮೆಲ್ಲರಿಗೂ ಪ್ರೇರಣಾಪೂರ್ವಕ ವ್ಯಕ್ತಿಯಾದ ಅನಂತಕುಮಾರ್ ಅವರ ಹುಟ್ಟಿದಬ್ಬ. ಅನಂತಕುಮಾರ್ ಆದ ತಕ್ಷಣ ನಮಗೆ ಅತ್ಯಂತ ಚೈತನ್ಯ ಸ್ಫೂರ್ತಿದಾಯಕ ವ್ಯಕ್ತಿಯವರು. ವಿದ್ಯಾರ್ಥಿ ಪರಿಷತ್ ಜೀವನದಿಂದ ನಮ್ಮ ಜೊತೆ ಕೆಲಸ ಮಾಡಿ ಈ ರಾಷ್ಟ್ರ ಮಟ್ಟದ ನಾಯಕರಾಗಿ, ಕೇಂದ್ರದಲ್ಲಿ ಮಂತ್ರಿಯಾಗಿ, ನಮಗೆಲ್ಲರಿಗೂ ಈ ದೇಶಕ್ಕೆ ಒಂದು ಮಾದರಿಯಾಗಿ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಅವರು ಕೆಲಸ ಮಾಡಿದರು. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಮುಂಚೂಣಿಯಲ್ಲಿ ಬೆಳೆಯಲಿಕ್ಕೆ ಅನಂತಕುಮಾರ್ ಅವರ ಅದ್ಭುತ ಕೊಡುಗೆ. ಅವರ ವ್ಯಕ್ತಿತ್ವ ಅಂದರೆ ಸದಾ ಹಸನ್ಮುಖಿ. ಎಂದೂ ಅವರು ಸಿಟ್ಟಿಕೊಂಡು ಅಥವಾ ಅತ್ಯಂತ ನಿರಾಶವಾಗಿ ಆ ಒಂದು ಮುಖ ಬಿದ್ದಿದ್ದಿಲ್ಲ. ಮತ್ತು ಎಲ್ಲಿದ್ದು ಒಳ್ಳೆ ಚೆನ್ನಾಗಿ ಪಾಸಿಟಿವ್ ಆಗಿ ಅವರು ಅದೇ ಒಂದೇ ಮಾತು ಹೇಳಿದ್ರು, ಪಾಸಿಟಿವ್ ಆಗಿರಬೇಕು ವ್ಯಕ್ತಿ ಅಂತ ಹೇಳಿ ಆ ರೀತಿ ನಮಗೆಲ್ಲ ಬೆಳೆಸಿದ್ರು. ಅವರ ಇವತ್ತು ನೆನಪು ಸದಾ ನಾವು ಜೀವಣೆ ಆಗಿರ್ತೀವಿ. ಇಂಥ ಸಂದರ್ಭದಲ್ಲಿ ಯಾವುದೇ ಸಂಸ್ಥೆಯಾದ ಅದಮ್ಯ ಚೇತನದ ನಿತ್ಯ ಅನ್ನದಾನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಎಂಬುದು. ಮತ್ತೊಮ್ಮೆ ಅನಂತಕುಮಾರ್ ಅವರನ್ನು ನೆನೆದು ಎಲ್ಲರಿಗೂ ಈ ಒಂದು ನಿತ್ಯದಾನದ ಸದುಪಯೋಗ ಆಗಬೇಕೆಂದು ವಿನಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಅನಂತಕುಮಾರ್ಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನಂತಕುಮಾರ್ಜಿಯವರು ಹ್ಯಾಂಗಿದ್ರು ಅಂತ ಹೇಳಿದಾಗ ನಾವು ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಒಂದು ಮಿಂಚುಣಿನಲ್ಲಿರುವಂತಹ ವಿದ್ಯಾರ್ಥಿ ಪರಿಷತ್ತು. ಅನಂತಕುಮಾರ್ಜಿಯವರು ನಮಗೆ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆಯ ಶಿಸ್ತುಬದ್ಧನಾಗಿ ಕಲಿಸಿದಂತಹ ಅನಂತಕುಮಾರ್ಜಿಯವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತು ಬಹಳ ಮುಂಚೂಣಿ ನಡೀತಾ ಇದೆ. ಅವರು ಒಬ್ಬ ರಾಜ್ಯದವರಾಗಿ, ಕರ್ನಾಟಕ ರಾಜ್ಯದವರ ಆದರೂ ಕೂಡ ರಾಷ್ಟ್ರೀಯ ಲೆವೆಲ್ನಲ್ಲಿ ಅವರ ಛಾಪವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮುಟ್ಟಿದರು. ಆ ಪ್ರಕಾರವಾಗಿ ಈ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರಿಗೆ ನೆಚ್ಚಿನ ನಾಯಕರಾಗಿದ್ದರು. ಅದೇ ಪ್ರಕಾರ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ನಮ್ಮ ನಾಯಕರು. ಅದೇ ಒಂದು ದಿವಸ ಅವರ ಮನೆಯಲ್ಲಿ ನಾವು ಭೇಟಿಯಾಗಿದ್ದಾಗ ಅವರು ತೇಜಸ್ವಿನಿಯವರಿಗೆ ಬಹಳ ಒಳ್ಳೆಯ ರೀತಿಯಿಂದ ಒಂದು ಮಾತು ಹೇಳಿದರು. ತೇಜಸ್ವಿನಿಯವರೇ, ಇವರು ಬಹಳ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳು, ಸಣ್ಣ ಸಣ್ಣವರು ಎಷ್ಟು ದೊಡ್ಡವರಾಗಿದ್ದಾರಲ್ಲ ಅಂತೇಳಿ ಬಹಳ ಸಂತೋಷದಿಂದ ಮಾತಾಡುವಂಥದ್ದು. ಹಸನ್ಮುಖಿಗಳು, ಒಳ್ಳೆಯ ಭಕ್ತಿ ಉಳ್ಳವರು, ಮತ್ತೆ ಈ ದೇಶದಗೋಸ್ಕರವಾಗಿ ತನ್ನ ತನುಮನ ಧನವನ್ನು ಅರ್ಪಿಸಿದಂತಹ ಮಹಾನಾಯಕರು. ಅವರಿಗೆ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತು ಅನಂತಕುಮಾರ್ ಸಾಹೇಬರ 65ನೇ ಹುಟ್ಟುಹಬ್ಬ. ಅನಂತಕುಮಾರ್ ಸಾಹೇಬರ ನಾಯಕತ್ವವನ್ನು ಇವತ್ತಿನ ನಾವು ಯುವಕರಿಗೆ ಬಹಳ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಯಾಕಪ್ಪ ಅಂತಂದರೆ ಇವತ್ತು ತೇಜಸ್ವಿನಿ ಮೇಡಮ್ ಒಂದು ಆರ್ಟಿಕಲ್ ಬಂದಿದ್ದು ವಿಜಯವಾಣಿ ಪೇಪರಲ್ಲಿ. ಬಾಗಲಕೋಟೆಯ ವಿದ್ಯಾರ್ಥಿ ಪರಿಷತ್ ಟೈಮಲ್ಲಿ ಅಲ್ಲಿ ಹಣ ಇಲ್ಲದೇ ಇದ್ದಾಗ ಒಂದು ಜಾತ್ರೆಯಲ್ಲಿ ಚಪ್ಪಲಿ ಸ್ಟಾಲ್ ಹಾಕಿ ನಾವು ಹಣ ಸಂಗ್ರಹ ಮಾಡಿ ಸಂಘಟನೆ ಕಟ್ಬೋದು ಅನ್ನೋದಂತ ಒಂದು ತೋರಿಸ್ಕೊಟ್ಟಂಥ ಅನಂತಕುಮಾರ್ ಸಾಹೇಬರ ಈ ಒಂದು ಏನು ಸಂಘಟನೆ ಕಟ್ಟತಕ್ಕಂಥ ವಿಚಾರನ ಇವತ್ತಿನ ಜನರೇಷನ್ ನಾವು ಕಲಿಬೇಕು. ನಾವು ಅವರ ವ್ಯಕ್ತಿತ್ವವನ್ನು ನಮ್ಮ ಎಲ್ಲರಿಗೂ ನಮಸ್ಕಾರ. ಅನಂತಕುಮಾರ್ ಸರ್ ಅವರು ಇವತ್ತು 65ನೇ ಹುಟ್ಟುಹಬ್ಬ ಇದೆ.
ಅನಂತಕುಮಾರ್ ಸರ್ ಅವರು ಹೇಳ್ಬೇಕಂತಂದ್ರೆ ಅವ್ರ ನಾಯಕತ್ವ ಭಾಳಷ್ಟು ಗುಣಗಳು ಕಲಿಬೇಕು ನಾವು. ಭಾರತ ರಾಷ್ಟ್ರದ ಯಂಗೆಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅವರೇ ಇದೆ. ಡೀನ್ ಕೋಟಿಂಗ್ ಸಲುವಾಗಿ ಅವ್ರು ಭಾಳ ಕೊಡುಗೆ ಅದ. ಆದ್ಮೇಲೆ ಆಯುಷ್ಮಾನ್ ಭಾರತ್ ಏನು ಎಲ್ಲರಿಗೆ ಕಮ್ಮಿ ರೇಟ್ನಾಗ ಔಷಧಿಗಳು ಸಿಗ್ಲಿಕ್ಕತ್ತಾವ. ಅದು ಅನಂತಕುಮಾರ್ ಸರ್ ಕಂಡಿದ್ದ ಕನಸು ಅವರು. ಅದ್ರ ಜೊತೆಗೆ ಅದಮ್ಮಚೇತನ ಅನ್ನೋದು ದೊಡ್ಡ ಸಂಸ್ಥೆ ಕಟ್ಟಿ ಎಷ್ಟೋ ಮಂದಿಗೆ ಉಪವಾಸಿದ್ದಾರೆ, ಇವತ್ತು ಇನ್ನೂ ಉಣ್ಲಿಕ್ಕತ್ತಾರ. ಭಾಳ ದೊಡ್ಡ ಕೊಡುಗೆ ಏನಪ್ಪ ಅಂತಂದ್ರೆ ಅನಂತಕುಮಾರ್ ಸರಿಗೆ ಹೋಗ್ತದೆ. ಅನಂತಕುಮಾರ್ ಸರ್ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗ ಅಂತಂದ್ರೆ ಭಾಳ ಇಷ್ಟ. ಇಲ್ಲಿಂದ ಅನೇಕ ನಾಯಕರು ಅವರು ನೇತೃತ್ವದಾಗ ಹೆಂಗೆ ರಾಜಕೀಯ ಮಾಡ್ಬೇಕಂತ ಕಲ್ತಾರ ಬೆಳೆದಾರ. ಅನಂತಕುಮಾರ್ ಸರ್ ಅವರಿಗೆ ನಾವು ಕ್ಷಣಕ್ಕೆ ನೆನೆಸ್ಕೋಬೇಕು. ಅದಕ್ಕೆ ಇವತ್ತು 65ನೇ ಹುಟ್ಟುಹಬ್ಬದ ಅನಂತಕುಮಾರ್ ಸರ್ ಅವರಿಗೆ ನಮಸ್ಕರಿಸಿ ಅವ್ರಿಂದ ಸ್ವಲ್ಪ ಗುಣಗಳು ನಾವು ಕಲಿಬೇಕಂತ ಎಲ್ಲರಿಗೂ ಕೇಳ್ತಾರೆ.